ಬಂದ 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 ನೋಡು ಡಿಕೆ ಸಾಹೇಬ. ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದ ನಾಗರಾಜ್ ಎಂಬ ಅಭಿಮಾನಿ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮೇಲಿನ ಅಭಿಮಾನವನ್ನು ವಿಶಿಷ್ಟವಾಗಿ ಪ್ರದರ್ಶಿಸಿದ್ದಾರೆ. ಮೂಲತಃ ತಾಳಗುಪ್ಪ ಸಮೀಪದ ಗುಡ್ಡೆ ಮನೆಯವರಾದ ನಾಗರಾಜ್ ತಮ್ಮ ಎರಡು ಕೈಗಳ ಮೇಲೆ ಡಿಕೆ ಶಿವಕುಮಾರ್ ಅವರ ಭಾವಚಿತ್ರದ ಹಚ್ಚೆ ಹಾಕಿಸಿಕೊಂಡಿದ್ದಾರೆ. ಹಲವು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರಾಗಿರುವ ನಾಗರಾಜ್ ಕುಟುಂಬ ಡಿಕೆ ಶಿವಕುಮಾರ್ ಅವರನ್ನು ತಮ್ಮ ನೆಚ್ಚಿನ ನಾಯಕರಾಗಿ ಕಾಣುತ್ತಿದೆ. ಡಿಕೆ ಶಿವಕುಮಾರ್ ಅವರ ಶ್ರೇಯಸ್ಸಿಗಾಗಿ ಸಾಗರದ ನಾಗರಾಜ್ ಅವರು ವರದಹಳ್ಳಿಯ ಶ್ರೀಧರ ಆಶ್ರಮ ಸೇರಿದಂತೆ ವಿವಿಧ ದೇವಸ್ಥಾನಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿದ್ದಾರೆ. ಡಿಕೆಗೆ ಯಾವುದೇ ತೊಂದರೆ ಆಗದಂತೆ ದೇವರಲ್ಲಿ ಪ್ರಾರ್ಥಿಸುತ್ತಾ ಬಂದಿದ್ದಾರೆ. ಇದೀಗ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಹುದ್ದೆ ಅಲಂಕರಿಸಿರುವ ಹಿನ್ನೆಲೆಯಲ್ಲಿ ನಾಗರಾಜ್ ಸಂತಸ ವ್ಯಕ್ತಪಡಿಸಿದ್ದು, ವರದಹಳ್ಳಿಯ ಶ್ರೀಧರ ಆಶ್ರಮಕ್ಕೆ ಭೇಟಿ ನೀಡುವ ಜೊತೆಗೆ ಸಾಗರ ಕ್ಷೇತ್ರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಮನವಿ ಮಾಡಿದ್ದಾರೆ. ಒಟ್ಟಾರೆ ರಾಜಕೀಯ ನಾಯಕರ ಮೇಲಿನ ಅಭಿಮಾನವನ್ನು ಕೇವಲ ಮಾತಿನಲ್ಲಿ ಮಾತ್ರವಲ್ಲ, ಹಚ್ಚೆ ಹಾಕಿಸಿಕೊಳ್ಳುವ ಮೂಲಕವೂ ವ್ಯಕ್ತಪಡಿಸಿರುವ ಸಾಗರದ ನಾಗರಾಜ್ ಡಿಕೆ ಶಿವಕುಮಾರ್ ಅವರ ಮೇಲಿನ ತಮ್ಮ ನಿಷ್ಠೆ ಮತ್ತು ಪ್ರೀತಿಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ನಮಸ್ಕಾರ. ನಾನು ಡಿಕೆ ಶಿವಕುಮಾರ್ ಅವರ ಅಭಿಮಾನಿ ಯಾಕೆ ಆಗಿದೆ ಅಂದರೆ, ವಿರೋಧ ಪಕ್ಷದ ಬಿಜೆಪಿಯವರು ಕುತಂತ್ರದಿಂದ ಅವರನ್ನ ಇಡಿಗೆ ಸಿಕ್ಕಿಸಿ ಜೈಲಿಗೆ ಹೋಗಂಗೆ ಮಾಡಿದ್ರು. ಆ ನೆನಪಿಗೋಸ್ಕರ ಅವರು ಜೈಲಿಂದ ಬಂದ ದಿನ ಅವರು ಬೆಂಗಳೂರಿಗೆ ಬಂದು ಏರ್ಪೋರ್ಟಿಗೆ ಇಳಿತಾರೆ. ಆ ದಿನ ನಾನು ಬೆಂಗಳೂರಲ್ಲೇ ಇದ್ದೆ. ಆ ದಿನ ನಾನು ಅವರ ನೆನಪಿಗೋಸ್ಕರ, ಈ ಕಷ್ಟದ ದಿನಗಳು ಅವರಿಗೆ ಬರಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಾನು ಎರಡೂ ಭುಜದಲ್ಲಿ ಅವರ ಫೋಟೋ ಇರೋದ್ರಲ್ಲಿ ಟ್ಯಾಟೂ ಹಾಕ್ಸ್ಕೊಂಡಿದ್ದೀನಿ. ಮತ್ತೆ ಕನಿಷ್ಠ 8 ತಾಸು ತಗೊಳ್ತದೆ ಅದಕ್ಕೆ. ಆದ್ರೂ ಕೂಡ ಆ ನೋವಲ್ಲೂ ಕೂಡ ಅವರನ್ನೇ ಡಿ ಕೆ ಶಿ ಅಂತಿದ್ದೆ. ಅವರು ಟ್ಯಾಟೂ ಹಾಕೋರು ಕೂಡ ಅವ್ರು ನಗಾಡ್ತಾ ಇದ್ರು ಅವರನ್ನ ನೆನಪು ಮಾಡ್ಕೊಳ್ಳೋದ್ರಿಂದ. ಅಷ್ಟು ಹುಚ್ಚ ಅಭಿಮಾನಿಯಾಗಿ ನಾನು ಅವರ ಟ್ಯಾಟೂ ಹಾಕ್ಸ್ಕೊಂಡಿದ್ದೀನಿ. ಮತ್ತೆ ಅವರಿಗೆ ಈ ತರ ಕಷ್ಟ ಬರಬಾರ್ದು ಅಂತ ಕೂಡ ನೆನಪಿಗೋಸ್ಕರ ದಿನನಿತ್ಯ ಆ ಕಡೆ ಈ ಕಡೆ ಎತ್ಕೊಳ್ಳೆ ನೋಡ್ಕೊಂತ ಇದ್ದೀನಿ. ಅದನ್ನ ಅವರಿಗೆ ತೋರ್ಸಕ್ಕೋಸ್ಕರ ಡಿ.ಕೆ. ಶಿವಕುಮಾರ್ ಮನೆಗೆ 3-4 ಸರಿ ಹೋದೆ. ಅವ್ರಿಗೆ ಮೀಟ್ ಆಗಲಿಲ್ಲ, ಅವ್ರ ಪೇಗಳನ್ನು ಕನ್ಸಲ್ಟ್ ಮಾಡಿದೆ, ಆಗಲಿಲ್ಲ. ಡಿ.ಕೆ. ಸುರೇಶ್ ಸರ್ ಮನೆಗೂ ಹೋದೆ ನಾನು, ಅವರಿಗೂ ಹೋಗಿ ಹೇಳಿದೆ ನಾನು. ಆದ್ರೂ ಕೂಡ ಅವರಿಗೆ ಕಾಲಾವಕಾಶ ನಮ್ಗೆ ಸಿಗ್ಲಿಲ್ಲ. ಅದು ಡಿ.ಕೆ. ಸುರೇಶ್ ಅವರು ಅವರ MP ಚುನಾವಣೆಗೆ ಹೋದಾಗ ಕೂಡ ನಾನು ನನ್ನ ಸ್ನೇಹಿತರೊಂದಿಗೆ ರಾಜರಾಜೇಶ್ವರಿ ನಗರದಲ್ಲಿ ಪ್ರಚಾರಕ್ಕೆ ಹೋದಾಗಲೂ ಕೂಡ ಅವರಿಗೆ ಹೇಳುವಂತ ಅವಕಾಶ ನೋಡದೆ ಸಿಗ್ಲಿಲ್ಲ. ಆ ಪ್ರಚಾರಕ್ಕೆ ಕೂಡ ಅವರಿಗೆ ಹೋಗಿದ್ದೆ. ಅದಕ್ಕಾಗಿ ದಯವಿಟ್ಟು ನನಗೆ ನನ್ನ ಕುಟುಂಬ ಸಮೇತರಾಗಿ ಅವರನ್ನ ಭೇಟಿ ಆಗಬೇಕು, ಅವರ ಜೊತೆಯಲ್ಲಿ ನಾನು ಒಂದು ಫೋಟೋ ತಗೋಬೇಕು, ಅವರನ್ನ ಜೊತೆಯಲ್ಲಿ ಪಕ್ಕದಲ್ಲಿ ಇಟ್ಕೊಂಡು ಅವ್ರನ್ನ ಮಾತಾಡಿಸ್ಬೇಕಂತ ಒಂದು ಅಭಿಮಾನ ಇದೆ. ಈ ಅವಕಾಶವನ್ನ ದಯವಿಟ್ಟು ನನಗೆ ಮಾಡಿಸ್ಕೊಡ್ರಿ ಅಂತೇಳಿ ಅವರಲ್ಲಿ ನಮ್ರತೆಯಿಂದ ನನ್ನ ಕುಟುಂಬ ನಾನು ಸೇರಿ ಬೇಡ್ಕೊಳ್ತಾ ಇದ್ದೀವಿ.